ಮಾಡಿದಾಗ ಯಲ್ಲಾಪುರದಿಂದ ಸಾಂಗ್ಸ್ ಅಲ್ಲಿಂದ ಟ್ರೈಬಲ್ ಸಾಂಗ್ ತಗೊಂಡ್ಬಂದಿದ್ದೆ. ಭೀಮಾ ಮಾಡಿದಾಗ ನಾಗರಾಜ ಒಂದು ಸಾಂಗ್ ತಂದಿದ್ದೆ. ಈ ಸರ್ತಿ ಏನು ಸಾಂಗ್ ಮಾಡಬೇಕು, ಯಾವ ಥರದ್ದು ಏನೋ ಹೊಸದೊಂದು ಸಾಂಗ್ ಕ್ರ್ಯಾಕ್ ಮಾಡಬೇಕಲ್ಲ ಅನಿಸಿದಾಗ ನನಗನ್ಸಿದ್ದು ನಮ್ಮ ತಾಲೂಕಿನ ಪ್ರತಿಭೆ, ನಮ್ಮ ತಾಲೂಕಲ್ಲೇ ನಾವು ಬೆಳೆದು ಬಂದಂಥ ಸುತ್ತಮುತ್ತ ಊರುಗಳಲ್ಲಿ ಆಡುವಂಥ ಒಂದು ಭಾಷೆ, ಈ ಭಾಷೆನ ತುಂಬ ಸರಾಗವಾಗಿ ಮಾತಾಡುವಂಥ ಒಂದು ಯುವ ಪ್ರತಿಭೆ ನಮ್ಮ ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ ನಾನು ಅವರಿಗೆ. ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ. ತುಂಬ ನಮ್ಮ ಆನೇಕಲ್ನಲ್ಲಿ ಎರಡು ಪ್ರತಿಭೆ, ಒಂದು ರಾಹುಲ್ ಡಿಟ್ಟೋ, ಅದಾದಮೇಲೆ ನಮ್ಮ ಅಂಕಿತ್ ಭಾವ ಎರಡನೇ ಪ್ರತಿಭೆ ಇವತ್ತು ಹೊಸದಾಗಿ ಹೊರಗಡೆ ಬರ್ತಾ ಇದೆ. ಸೊ ಹಾಗಾಗಿ ನಾನು ಕೇಳಿಕೊಳ್ಳೋದು ನಾನು ಎಲ್ಲ ತಾಲೂಕಿನಲ್ಲಿ ಇರುವಂಥ ಎಂಥ ಟ್ಯಾಲೆಂಟೆಡ್ಸ್ ಇದ್ರೂ ನಾವು ಮಾಡೋ ಸಿನಿಮಾಗೆ ಬಂದು ಒಂದು ಅವಕಾಶ ಕೇಳಿದ್ರೆ ಕರೆಕ್ಟಾಗಿ ಅನಿಸಿದ್ರೆ, ಅಂದರೆ ಇಲ್ಲಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಎಲ್ಲಾದರೂ ಸರಿ, ಇಡೀ ಕರ್ನಾಟಕದಾದ್ಯಂತ ಯಾರೇ ಆಗಿರಲಿ ಬಂದು ನಮ್ಮ ಆಫೀಸಲ್ಲೋ ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ಮಾಡಿಕೊಡೋಂಥ ಮನಸ್ಸು ನಮ್ಮ ತಂಡಕ್ಕಿದೆ, ಅಥವಾ ಯಾರೋ ತಿಳಿಸ್ತಾರೆ ಕೂಡ ನಮಗೆ. ಅದನ್ನು ನಾವು ವಾಡಿಕೆ ಥರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿರೋರ್ಗೆ ಮಾತ್ರ ಅವಕಾಶ ಕೊಡ್ತಾರೆ, ಹೊರಗಡೆ ಇರೋರು ಕೊಡಲ್ವ ಅನ್ನೋ ಮಾತು ಕೂಡ ಯಾರು ಆಡ್ಕೊಳ್ಳೋದು ಬೇಡ. ಯಾರೇ ಇರಲಿ ಬರ್ಬೋದು ಟ್ಯಾಲೆಂಟೆಡ್ಸ್ ಇದೆ. ನನಗೆ ಅಂಕಿತ್ತು ಹೊಸದೊಂದು ಟ್ಯಾಲೆಂಟ್ ಅನಿಸಿದ್ದು ಸೌಂಡು. ಮತ್ತು ನಾನು ಚರಣ್ ಎಲ್ಲ ಕೂತಾಗ ಅಂಕಿತ್ ಹತ್ರ ಮಾತಾಡ್ತಾ ಇದ್ವಿ. ಅಂಕಿತ್, ನಿನಗೆ ಈ ಸಿನಿಮಾ ಬಗ್ಗೆ ಏನನ್ನಿಸ್ತು, ಈ ಸೌಂಡ್ ಬಗ್ಗೆ ಏನನ್ನಿಸ್ತು, ನೀನು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸುಮಾರು ಒಂದು 8 ವರ್ಷದಿಂದ ಈ ರ್ಯಾಪ್ ಸಾಂಗ್ ಮಾಡ್ಕೊಂಡು ಬರ್ತಿದ್ದೆ. ಮತ್ತೆ ಈ ಸಾಂಗ್ ಮಾಡಬೇಕಾದ್ರೆ ಉದ್ದೇಶ ಏನಂದ್ರೆ ವಿಜಯಣ್ಣನೇ. ನಂದೊಂದು ಸಾಂಗ್ ರಿಲೀಸ್ ಆಗಿತ್ತು, ಯಾವ್ದಂದ್ರೆ ಒಂದು ವಾರ್ ರೆಡಿ ಅಂತ. ಆ ಸಾಂಗ್ ರಿಲೀಸ್ ಆದಾಗ ಅದ್ರ ಒಂದು ಪಾರ್ಟ್ ಇದೆ, ನಂಗ್ಲು ತಿಂಡ್ರದ್ದು ಶೀಶ್ಕಳಿ ಪಳಕ್ ಮಾವು ಹೆಂಗೇರಿಯಾ ಅರ್ಕೆರೆ ಅಪ್ಪೇನೆ ಅಂತ ಒಂದು ಸಾಂಗ್. ಅದು ತುಂಬಾ ವೈರಲ್ ಆಯ್ತು. ಆಮೇಲೆ ವಿಜಯಣ್ಣ ಅವ್ರು ಬಂದು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ನಂಬಿರ್ಲಿಲ್ಲ. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ದೊಂದು ಟೀಮ್ ಇದೆ, ಕಲೆ ಕ್ರಿಮಿನಲ್ಸ್ ಅಂತ ಒಂದು ಟೀಮ್. ಆ ಟೀಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ ಯಾರು ಬಂದಿದ್ದಾರೆ ಆ ಟೀಮಿಂದ? ಬನ್ನಿ, ಆ ಟೀಮ್ ಜಲ್ದಿ ಬನ್ನಿ ಮೇಲೆ ಬನ್ನಿ, ಮಾತಾಡ್ತಾರೆ ನೀನು. ಬಾಮ, ಟೀಮ್ ಫುಲ್ ಬನ್ರಪ್ಪ. ಆ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ನಂಬಿರ್ಲಿಲ್ಲ. ನಾನು ನಮ್ಗೆಲ್ಲ ಎಲ್ಲಿ ಕೊಡ್ತಾರೆ, ನಮ್ಗೆಲ್ಲ ಎಲ್ಲಿ ಅಂತ ಸುಮ್ಮನೆ ಯಾವುದೋ ಫೇಕ್ ನ್ಯೂಸ್ ಇರ್ಬೋದು ಅಂತ ನಾನು ಸುಮ್ಮನೆ ಅದಾದ್ಮೇಲೆ ನಂತರ ಇನ್ನೊಂದು ದಿನ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ಡೈರೆಕ್ಟ್ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಫ್ರೆಂಡ್ ಹೇಳಿದ್ದ, ಮಚಿ ಇದಿಲ್ಲ ನಿಜ, ಇದು ವಿಜಯಣ್ಣ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಹೋಗ್ಬೇಕು ಅಂತ ಹೇಳಿದಾಗ ಡೈರೆಕ್ಟ್ ಆಗಿ ಒಂದಿನ ಹೋಗಿದ್ರಿ ವಿಜಯಣ್ಣ ಹತ್ರ. ನೀವು ನಂಬಲ್ಲ, ಸ್ಟಾರ್ಟಿಂಗ್ ದಿನ ಹೋದಾಗ ನಂಗೆ ದೇವರೇ ನನ್ನ ತಲೆನೇ ಓಡಿಲ್ಲ. ನನಗೆ ವಿಜಯಣ್ಣ ಮುಂದೆ ಕೂತಿದ್ದಾರೆ, ಹೋಗಿ ಫಸ್ಟ್ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡು ವಿಜಯಣ್ಣ ಕೇಳಿದೆ, ಅಣ್ಣ ಏನಣ್ಣ ಅಂತಂದ್ರೆ ಫಸ್ಟ್ ಕುತ್ಕೊಳ್ರಿ ಅಂತ ಹೇಳ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರು. ಯೂಟ್ಯೂಬಲ್ಲಿ ಸಾಂಗ್ ಪ್ಲೇ ಮಾಡಿ ನನಗಿದು ಇಷ್ಟ ಆಯ್ತು ಲೈನು, ಒಂದು ಮಾಡ್ಬೇಕಲ್ಲ ಅಂದ್ರೆ ನಾನು ಸುಮ್ಮನೆ ಕರೆದ ಏನೋ ಒಂದು ಅಪ್ರಿಸಿಯೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ದೇವರಣ್ಣ ಈ ತರ ಅಪರ್ಚುನಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಣ್ಣ ನಮ್ಮ ಟೀಮ್ ಪ್ರಕಾರ ಟೀಮ್ ಮುಖಾಂತರ ಎಲ್ರಿಗೂ ಅಣ್ಣ ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಏರಿಯಾ ಅರ್ಕೆರೆ ಅಪ್ಪಡೇನೆ ಉಳಿ. ಮತ್ತೆ ಆಮೇಲೆ ಇದು ಹಂಗೆ ಪ್ರೋಸೆಸ್ ಆಗಿದ್ದು. ಅದಾದ್ಮೇಲೆ ಚರಣ್ ಸರ್ ಹತ್ರ ಹೋಗಿ ಸುಮಾರು ಒಂದು 4-5 ವೇರಿಯೇಷನ್ ಸಾಂಗ್ ಕಳಿಸಿದ್ದೆ ಅಣ್ಣನ್ಗೆ. ಒಂದು 2-3 ದಿವಸದಲ್ಲಿ ಅಣ್ಣ ಸ್ವಲ್ಪ ಎಲ್ಲ ಪಿಕಪ್ ಮಾಡಿ ಎಲ್ಲ ಕರೆಕ್ಷನ್ಸ್ ಮಾಡಿ, ಲಿರಿಕ್ಸ್ಗೆ ಅಣ್ಣನೂ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲ ಅಂದಿದ್ರೆ ಔಟ್ಪುಟ್ ಬರ್ತಿದ್ದಿಲ್ಲ ಲಿರಿಕ್ಸ್ಗೆ. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಫೇವ್ರೆಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡೋದು ನನಗೊಂದು ಕನಸು, ಡ್ರೀಮ್ ಇತ್ತು. ಸೊ ತುಂಬಾ ಕನ್ಸು ನಿನ್ಸಾಯ್ತು ಅಂತ ಹೇಳ್ತಾ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಚರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿನಯ್ ಸರ್ ಮತ್ತೆ ಮೋನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಸರ್ ಇಬ್ರಿಗೂ. ಮತ್ತೆ ಇನ್ನೊಂದು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ
ಶ್ರೀ ಅಂತ ಒಂದು ಫಿಲಂ, ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಫಿಲಂ ಅಲ್ಲಿ ವಿಜಯ್ ಸರ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಅವರೆಲ್ಲ ತೋರಿಸ್ತಿದ್ರು. ಆ ಫಿಲಂ ಮಾತು ಮುಂಚೆ ಪ್ಲೇ ಮಾಡ್ಬಿಟ್ಬಿಡೋರು, ಯಾಕಂದ್ರೆ ಅದೊಂದು ಸಿಡಿ ಇತ್ತು ಅಷ್ಟೇ ನಮ್ಮ ಮನೇಲಿ ಆ ಟೈಮಲ್ಲಿ ವಿಜಯ್ ಸರ್ನ ವಿಲನ್ ಕ್ಯಾರೆಕ್ಟರ್ ನೋಡಿದ್ದೆ. ಒಂದ್ ಏಜ್ ಬರ್ತಾ 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 ಅವ್ರದ್ದು ಫಾಲೋ ಮಾಡ್ತಾ RX ಸೂರಿ, ಶಿವಾಜಿನಗರ ಇಂಥ ಫಿಲಂ ನೋಡ್ಕೊಂಡು ಬಂದಿರೋರು. ತುಂಬಾ ಖುಷಿ ಆಗ್ತಿದೆ ಅಣ್ಣ ನಿಮ್ ಜೊತೆ ಕೆಲಸ ಮಾಡಿದ್ದು. ಮತ್ತೆ ವಿಜಯಣ್ಣಗೆ ಸ್ಪೆಷಲಿ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳ್ತಾ ಅಣ್ಣ, ತುಂಬಾ ಧನ್ಯವಾದ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ತಾಯಿನ ಕರಿ. ಫುಲ್ ಟೋಟಲ್ ಸ್ಟ್ರಕ್ಚರ್ ಮಾಡಿ ನನಗೆ ತಗೊಂಡ್ಬಂದಿದ್ರು ಸಾಂಗ್ನ. ನಾನು ಆಕ್ಚುಲಿ ಐ ಹ್ಯಾಡ್ ಟು ಡೂ ಅ ಬೀಟ್ ಫ್ಲಿಪ್ ಈ ಸಾಂಗಿಗೆ ಒಂದು, ಬಟ್ ಅದೇ ದೆನ್ ಪುನಃ ವಿ ಕೊಲಾಬರೇಟೆಡ್ ಅ ಲಾಟ್ ಈ ಸಾಂಗ್ ಮೇಲೆ, ತುಂಬಾ ವರ್ಕ್ ಮಾಡಿದ್ವಿ. ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ವೇಸ್ ನೀವು ಒಂದು ಮ್ಯೂಸಿಕ್ ಬೌಂಡ್ರಿನ ಪುಷ್ ಮಾಡ್ತೀರಾ ನನ್ನೊಟ್ಟಿಗೆ ಮಾಡಿದಾಗ. ಅಂಡ್ ನಾನು ತುಂಬಾ ಎಲ್ಲ ಮೂವಿಗಳ ಮುಖಾಂತರ ನಿಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ತುಂಬಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅಂಕಿತ್ ಬಾಬಾ ಗ್ರೇಟ್ ಜಾಬ್. ಅದೇ ಸರ್ ಒಟ್ಟಿಗೆ ತುಂಬಾ ಖುಷಿ ಆಗೋದು ಏನಂದ್ರೆ ಸರೇ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾರೆ ಹೊಸೊಬ್ರನ್ನ. ಅಂಡ್ ನೋಡ್ ಚರಣ್ ಇದು ಹೇಗಿದ್ದಾರೆ ಇವ್ರ ಅಂದ್ರೆ ಅವರ ಎಲ್ಲ ಮ್ಯೂಸಿಕ್ ಕೇಳಿಸ್ತಾರೆ. ಸೊ ಇಟ್ಸ್ ಗ್ರೇಟ್. ನಮ್ಮಂತ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಆಕ್ಚುಲಿ ಇದು ಒಂಥರ ಕೇಕ್ ಹಾಕಿದ್ದು ಸರ್ ಒಟ್ಟಿಗೆ ಕೆಲಸ ಮಾಡ್ತಿರೋದು. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್. ಇಲ್ಲ ಸರ್, ಆಕ್ಚುಲಿ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ ಯಾರೇ ಹೊಸಬರು ಬಂದ್ರು ಆಪರ್ಚುನಿಟಿ ಕೊಡೋದೇ ದೊಡ್ಡತನ ಅದು. ಸೊ ಹಂಗಾಗಿ ನಿನ್ನ ಕಡೆಯಿಂದನೂ ಎಷ್ಟೋ ಸಿಂಗರ್ಸ್ ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಸೊ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯ್ತು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನಮ್ಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದ್ರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ. 5 ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿಟಿ ಲೈಟ್ಸು ಈ ಟೈಟಲ್ ತಕ್ಕಂಗೆ ಸಿನಿಮಾ ಇದೆ. ನಂಗೆ ಈ ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಖುಷಿ ಆಯ್ತು. ಈ ಟೀಮ್ ಇಂದ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಕ್ಕೂ ತುಂಬಾ ಖುಷಿ ಆಯ್ತು. ಆಮೇಲೆ ಮೋನಿಶ್ ಅವರ ಫಸ್ಟ್ ಪಿಕ್ಚರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಅವರಿಂದ ಸಖತ್ ಕಲ್ತಿದ್ದೀನಿ. ಬಟ್ ತುಂಬಾ ಓವರ್ ಆಲ್ ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಮುಹೂರ್ತ ಆದ್ಮೇಲೆ ಇವತ್ತು ಸಿಗ್ತಾ ಇರೋದು ಫಸ್ಟ್ ಟೈಮ್. ಖುಷಿ ವಿಷಯ ಏನು ಅಂದ್ರೆ ನಮ್ಮ ಫಸ್ಟ್ ಸಾಂಗ್ ಜೊತೆ ಸಿಗ್ತಾ ಇದ್ದೀವಿ. ಚರಣ್ ಸರ್ಗೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ಸರ್ಸ್ ವರ್ಕ್. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ. ಈಗ ನನ್ನ ಚರಣ್ ಅವತ್ತಿರೋ ನಮ್ಗೆ ತುಂಬಾ ಜನ ಹುಡುಗಿ ಫ್ಯಾನ್ಸ್ ಆಗ್ತಾ ಇದ್ದಾರೆ ಸರ್ ಈಗ. ಸೊ ಒಳ್ಳೆ ಸಾಂಗ್ಸ್ ನಂಗೆ ಕೊಡ್ಬೇಕು. ಕೂರಿಸ್ಕೊಂಡು ಹಿ ಮೇಡ್ ಶ್ಯೂರ್ ಎಲ್ಲ ಜಸ್ಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ಬಾವಾ ಸಾಂಗ್ ಖುಷಿ ವಿಷಯ ಏನು ಅಂದ್ರೆ ನಮ್ಮ ಸುತ್ತಮುತ್ತ ಮಾತಾಡುವಂತ ಒಂದು ಭಾಷೆ ಇದು. ಅದನ್ನ ನಾವು ಮೇನ್ ಸ್ಟ್ರೀಮ್ ಸಿನಿಮಾಗೆ ತಂದು ನಿಮ್ಮೆಲ್ಲರ ಮುಂದೆ ಕೊಡ್ಬೇಕಾಗಿತ್ತು. ಅಂಡ್ ಐ ಥಿಂಕ್ ನನಗೆ ಜೆನ್ಯೂನ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಸಾಂಗ್. ಬಟ್ ನಾನು ಹೇಳ್ಬಾರ್ದು, ನೀವೆಲ್ಲರೂ ನೋಡಿ ತಿಳಿಸ್ಬೇಕು ನಮ್ಗೆ ಹೇಗಿತ್ತು ಅಂತ. ಅಂಡ್ ಮೂವಿ ವಿಷಯಕ್ಕೆ ಬಂದ್ರೆ ತುಂಬಾ ಎಂಜಾಯ್ ಮಾಡಿದ್ದೀನಿ, ತುಂಬಾ ಖುಷಿ ಇದೆ. ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅಪ್ಪನ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿರೋದು ತುಂಬಾ ಖುಷಿ ಇದೆ. ಮತ್ತೆ ವಿನಯ್ ಸರ್ ಅಂತಹ ಅಮೇಝಿಂಗ್ ಆಕ್ಟರ್, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದು ಇನ್ನೂ ಖುಷಿ ವಿಷಯ ಇದೆ. ಸುಮಾರು ಒಂದಷ್ಟು ಹೊಸ ಪ್ರತಿಭೆಗಳು, ನಾವೆಲ್ಲರೂ ಹೊಸ ಪ್ರತಿಭೆಗಳೇ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು ತುಂಬಾ ಖುಷಿ ಇದೆ. ಇನ್ಮೇಲೆ ಇನ್ನಷ್ಟು ಸಾಂಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ ಜೆನ್ಸಿಗಳಿಗೆ ತುಂಬಾ ಇಷ್ಟ ಆಗೋದು ರ್ಯಾಪ್. ಸೊ ಹಂಗಾಗಿ ಅದನ್ನ ನಾನು ಬಿಟ್ಕೊಡಕ್ಕಾಗಲ್ಲ. ಎಸ್, ಅಲ್ಲ ಈಚ್ ಟೈಮ್ ನಿಮ್ ರ್ಯಾಪ್ ಸಾಂಗ್ ಅಲ್ಲಿ ನೀವು ಆಕ್ಚುಲಿ ಒಂದು ರ್ಯಾಪ್ ಸಾಂಗ್ ಅಲ್ಲಿ ಎವ್ರಿ ಟೈಮ್ ನಿಮ್ ಯಾವ್ದೇ ಪರ್ಟಿಕ್ಯುಲರ್ ರ್ಯಾಪ್ ಸಾಂಗ್ ನೀವು ಮಾಡೋ 3 ಫಿಲಮ್ ನಿಮ್ ಡೈರೆಕ್ಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಿಟಿ ಬಗ್ಗೆ ಅಥವಾ ಒಂದ್ ಇನ್ಸಿಡೆಂಟ್ ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಬಾಬಾ ಮೂಲಕ ಪರ್ಟಿಕ್ಯುಲರ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದ್ದೀರಾ? ಈ ರ್ಯಾಪ್ ಅನ್ನೋದ ಉಟ್ಕೊಂಡಿದ್ದೆ ಯಾವಾಗ್ಲೂ ಪೇನ್ ಹೇಳೋದಕ್ಕೆ.
ಐ ಥಿಂಕ್ ಯು ನೋ ವೆರಿ ವೆಲ್ ಬೆಟರ್ ದನ್ ಮೀ ಅನ್ಕೋತೀನಿ. ಅಂದರೆ ಲೈಕ್ ಆ ಪೈನ್ನ ಹೇಳೋದೇ ಒಂದು ರೆವಲ್ಯೂಷನರಿ ಆಗಿ ತಿರುಗ್ತಾ ಟರ್ನ್ ಆಗ್ತಾ ಬಂತು, ಪೈನ್ನ ಎಕ್ಸ್ಪ್ರೆಸ್ ಮಾಡೋದು. ನಾನು ಹಂಗೆ ಸಿಟಿಲಿರೋ ಪೈನ್ನ ಈ ಸಾಂಗ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಬಾವಾ ಬಾವಾ ಅದೇ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾಬಾ ಬಾವಲಿ ವಾಟ್ ಯು ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸಿಟಿ ಸಿನಿಮಾಲೇ ಬಂದು ದಯಮಾಡಿ ಅಲ್ಲಿ ನೋಡಿ ನನಗೆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು. ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಅದು ಮಾಡ್ತಾ ಬಂದೆ ಒಂದು 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದರೆ ಅದ್ರ ಕನ್ಕ್ಲೂಷನ್ ಸಿನಿಮಾಲ್ ಸಿಗುತ್ತೆ ಅಂತ. ಆ್ಯಕ್ಚುಲಿ ರ್ಯಾಪ್ ಇಸ್ ನಥಿಂಗ್ ಬಟ್ ಪೈನ್ ಅಲ್ವಾ, ಅದು ಯಾವಾಗಲೂ ಪೈನ್ ಹೇಳ್ತೀವಿ ನಾವು, ನಮ್ಮ ಪೈನ್ನ. ನಾನು ಯಾವಾಗಲೂ ಫ್ರಮ್ ದ ಸಲಗ, ಭೀಮಾ ಅಂಡ್ ಅಗೇನ್ ದಿ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೈನ್ ಇಡಬಹುದು. ಸಲಗ ಅಂದಾಗ ಇಂಡಿವಿಜುವಲ್ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು. ಡ್ರಗ್ ಬಗ್ಗೆ ಮಾತಾಡಿದಾಗ ಇದೊಂದು ಬೇರೆ ವಿಷಯ ಹೇಳಕ್ಕೆ ಹೊರಟಿದ್ದೀನಿ, ವಿಚ್ ಇಸ್ ವೆರಿ ಪೈನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಲೈಟ್ಸ್ ಆನ್ ಆದ್ಮೇಲೆ ಏನೇನಿದೆ ಲೈಫ್, ಅದ್ರ ಪೈನ್ ಏನಿದೆ, ಅದ್ರದ್ದು ಯಾರು ಹಿಂದೆ ಯಾರಿದ್ದಾರೆ, ಅದು ಮುಂದೆ ಎಲ್ಲರೂ ಕರ್ಕೊಂಡು ಹೋಗುತ್ತೆ. ಇದು ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು, ದಟ್ ಈಸ್ ವಾಟ್ ಬಾವಾ ರ್ಯಾಪ್ ಅದು. ಆಲ್ಸೋ ಐ ವಾಸ್ ಜಸ್ಟ್ ಥಿಂಕಿಂಗ್, ವಿಜಯ್ ಅವರು ಟ್ರೈಡ್ ಅಂಡ್ ಟೆಸ್ಟೆಡ್, ನೀವು ಎರಡು ಡೈರೆಕ್ಷನ್ ನಿಮ್ ಜೊತೆನೆ ನೀವೇ, ಯು ಲೆಡ್ ದ ಹೋಲ್ ಸಿನಿಮಾ, ಯು ಹೆಡ್ಲೈನ್ ದ ಸಿನಿಮಾ. ಈ ಸತಿ ಆಫ್ಟರ್ ವೈ ಡಿಡ್ ಯು ಥಿಂಕ್ ಆಫ್ ವಿನಯ್ ನಾಟ್ ಇನ್ಸ್ಟೆಡ್ ಆಫ್ ಯು? ನನಗೆ ಆ ಟೈಮ್ ಬಂದಿತ್ತು, ಅಂದರೆ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು. ಲೈಕ್ ಆ ಟೈಮ್ ಕರೆಕ್ಟಾಗಿ ಎಲ್ಲರೂ, ನಾನು ಈ ಸತಿ ನಾನು ಡೈರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ನಾನು ವಿನಯ್ಗೆ ಮತ್ತು ಮೋನಿಷಾಗೆ ಮಾಡೋಣ ಅಂತ. ಸೊ ಮೋನಿಷಾನು ಅಷ್ಟೊತ್ತಿಗೆ ರೆಡಿ ಇರೋದ್ರಿಂದ ವಿನಯ್ ನಂಗೆ ತುಂಬ ಇಷ್ಟ ಪರ್ಸ್ನಲಿ. ವಿನಯ್ನ ನಾನು ಸಿನಿಮಾ ಹೊರತುಪಡಿಸಿ ನಾನು ವಿನಯ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತೀವಿ ಯಾವಾಗಲೂ. ಈಗ ವಿನಯ್ ಅಥವಾ ನಾವು ಸಿನಿಮಾಗೆ ಬರೋಕ್ಕಿಂತ ಮುಂಚೆಯಿಂದ ಈಗ ಯಾರ್ಯಾರು ನಮ್ಮನ್ನು ಅಬ್ಸರ್ವ್ ಮಾಡೋ ಯಾರೋ ಇರ್ತಾರೆ, ಅಂದರೆ ನಾನು ವಿನಯ್ನ ಅಬ್ಸರ್ವ್ ಮಾಡಿದಾಗ ವಿನಯ್ಗಿರೋ ಆ ಒಂದು ಒಳ್ಳೆತನ, ಆ ಗುಣ, ಮತ್ತು ಇವತ್ತಿಗೂ ನಾನು ಹೇಳ್ಬೋದು ಅದು ಏನು ಹೇಳ್ತೀವಿ ಲೈಕ್ ಆ ಸನ್ನಡತೆ ಅಂತಾರಲ್ಲ, ಅದೆಲ್ರಿಗೂ ಬರೋದಿಲ್ಲ. ಅದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಆಮೇಲೆ ನಾನು ಅವಾಗ ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟ್ಗೆ ಆಪ್ಟ್ ಆಗಿರ್ತಾರೆ ವಿನಯ್. ಸೊ ಮುನೀಶನು ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟ್ ಮಾಡೋದು ಬೇಡ, ಅವ್ರು ಡೈರೆಕ್ಟ್ ಮಾಡೋಣ. ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಆಸೆ ಇರುತ್ತೆ, ಅಂದರೆ ನನ್ನಂಥ ಡೈರೆಕ್ಟರ್ಗೆ ನಾನು ಹೀರೋ ಆಗಿ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನು ಬೇರೆಯವ್ರಿಗೂ ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಆಕ್ಚುಲಿ ನೀವು ಹೇಳಿದ್ ಕರೆಕ್ಟ್. ಅಂದ್ರೆ ನಮ್ಮಲ್ಲಿ ಆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಕೊಟ್ಟು ಎಕ್ಸ್ಪ್ಲೋರ್ ಮಾಡೋ ಟೈಮ್ ತಗೋತಾ ಇದ್ದಾರೆ. ವಿ ಡೋಂಟ್ ಹ್ಯಾವ್ ಡೈರೆಕ್ಟರ್ಸ್ who want to, andre new comer, they only want stars anta. But you went with somebody with 2-3 film old actor, even though he comes from a background which is very legacy holds, but he also needs to build his own idu anta. So Vinay, how did you find this journey of working with Vijay sir? ನನಗೆ ತುಂಬ ಖುಷಿ ಆಗಿತ್ತು. ಅಂದರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಒಂದ್ಸತಿ ಸೆಟ್ಟಲ್ಲಿ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ಇವಾಗಲೂ ನಗ್ತಾನೆ ಇದ್ವಿ. ಆಮೇಲೆ ವಿಜಯ್ ಸರ್ ಇಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಷ್ಟು ದೊಡ್ಡ ಆಕ್ಟರ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಒಂದು ಆಕ್ಟರ್ ಇಂದ ಏನ್ ತೆಗಿಬೇಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಆ ಕಂಫರ್ಟ್ ಇತ್ತು. ಆಮೇಲೆ ಸೊ ಐ ಕುಡ್ ಗೆಟ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಅನ್ಸುತ್ತೆ. Okay, we are just beginning, no? So more press meets will happen, so we'll get to know more. Yes, exactly. ನನಗೆ ಗೊತ್ತಿರೋ ನಾನು ಇನ್ನೊಂದು 3-4 ಪ್ರೆಸ್ ಮೀಟ್ ಮಾಡ್ತೀನಿ, ದಯಮಾಡಿ ನೀವೆಲ್ಲ ಬರಬೇಕು. Of course, Monisha, welcome to the Kannada industry. Thank you so much, ma'am. Thank you. I always say every time, make your father proud. That's all. Thank you so much. ವಿಜಯ್ ಸರ್ ಅವರು ಬರೀ ನಂಗೆ ಕತೆ ಒಂದು 2 ಸಲ ಹೇಳಿದ್ರು. ಅದಾದ್ಮೇಲೆ ಏನು ಪ್ರಿಪರೇಷನ್ ಮಾಡಬೇಡ, ಶೂಟಿಂಗ್ ದಿನ ಬಾ, ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಪ್ರಿಪರೇಷನ್ ಇಲ್ಲ, ಬಟ್ ಬಾಡಿ ಇರ್ಬೋದು, ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಆ ಬೇಸಿಕ್ ಪ್ರಿಪರೇಷನ್ಸ್ ಮಾಡಿದ್ದೆ ಅಷ್ಟೇ. ವಿಜಯ್ ಸರ್, ಇಲ್ಲಿ ನಿಮ್ಮ ಈಗ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ನಾವು ನೋಡಿದೀವಿ, ಬ್ಯಾಡ್ ಗರ್ಲ್ಸ್ ನೋಡಿದ್ದೀರ ಅಂತ ಉಮಾಶ್ರೀ ಅವ್ರ ಡೈಲಾಗ್ ಬಂತು. ಬ್ಯಾಡ್ ಬಾಯ್ಸ್ ಅಂದಿದ ತಕ್ಷಣ ಅದನ್ನ ಸ್ವ್ಯಾಗ್ ಆಗಿ ತಗೋತಾರೆ ಪ್ರತಿಯೊಬ್ರು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳಲ್ಲ. ಸೊ ಹೂ ಆರ್ ಬ್ಯಾಡ್ ಗರ್ಲ್ಸ್ ನಿಮ್ಮ ಪ್ರಕಾರ? ಸಿನಿಮಾ ಒಳಗಡೆ ಅದು ಕನ್ಕ್ಲೂಷನ್ ಕೊಡ್ತೀನಿ. ನಮಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಯಾವಾಗ್ಲೂ ತುಂಬ ಗೌರವ ಇದೆ. ಸಿನಿಮಾ ಕಥೆ ಒಳಗಡೆ ಕೆಲವು ವಿಷಯ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿದಮಿಕ್ ಆಗಿ ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ, ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ.
ಸರ್ ಸರ್ ಹೌದು ಸರ್ ಹೌದು. ಅಂದರೆ ಸುಮಾರು ಸಿನಿಮಾ ತಾವು ನೋಡಿರ್ತೀರ, ನಾನೇ ಸ್ಪೆಷಲ್ ಆಗಿ ಏನು ಮಾಡ್ತಿಲ್ಲ ಸರ್. ಅಂದರೆ ನಾನು ನೋಡಿರೋ ಒಂದು ಲೋಕನ ತೋರ್ಸಕ್ಕೆ ಹೊರಟಿದ್ದೀನಿ. ಕತ್ಲಲ್ಲಿ ಹೇಗಿದೆ ಬೆಂಗಳೂರು, ಅಮಾಯಕರಿಗೆ ಹೆಂಗಿದೆ, ಅದು ಬಿಟ್ಟರೆ ಯಾವಾಗಲೂ ಮೋಸ ಮಾಡೋನಿಗೆ ಹೆಂಗಿದೆ ಅಂತ ಅನ್ನೋದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮ್ಗೆ ಸರ್ವೇ ಸಾಮಾನ್ಯ ಗೊತ್ತಿರೋದೆ, ನನ್ನ ವೇ ಆಫ್ ಟೆಲ್ಲಿಂಗ್ ಒಂಚೂರು ಡಿಫ್ರೆಂಟ್ ಅನಿಸ್ಬೋದು ಅಷ್ಟೇ. ಎಲ್ಲ ಎಂಟೈರ್ ಬ್ಯಾಂಗ್ಳೂರ್ ಸರ್. ಈಗ ಬ್ಯಾಂಗ್ಳೂರು, ಚೆನ್ನೈ, ಕೇರಳ, ನೀವೆಲ್ಲಿ ಮೇನ್ ಸಿಟೀಸ್ ಇದೆಯೋ ಅದೆಲ್ಲ ಹಿಂಗೆ ಇರುತ್ತೆ. ನಾವೇನು ತೋರಿಸ್ತಿದ್ದೀವೋ ಅದೇ ಇರುತ್ತೆ ಅಂತ. ಇಲ್ಲಿಗೆ ಇಲ್ಲಿ ಬರೋರಿಗೆ ಹೊಸಬರು ಇಲ್ಲಿಗೆ ಯಾರೇ ಬರ್ತಾರಲ್ಲ ಸ್ಟ್ರೇಂಜರ್ಸ್ಗೆ, ಅವ್ರಿಗೆ ಏನೆಲ್ಲ ಅನಾಹುತ ಆಗ್ಬೋದು ಅನ್ನೋದು ಹೇಳ್ತೀನಿ. ಅದು ಎಲ್ಲ ಸಿಟಿಲೂ ಆಗುತ್ತೆ, ಎಲ್ಲ ಸಿಟಿಲೂ ಆಗುತ್ತೆ. ಆ್ಯಕ್ಚುಲಿ ಇದು ಈ ಪಿಕ್ಚರ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ, ಪ್ಯಾನ್ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನಡೆಯುವಂಥದ್ರೆ ಮುಖ್ಯ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ಗಳೇನಿದೆ, ಹೊಸಬರು ಯಾರು ಬರ್ತಾರೆ ಹೋಗ್ತಾರೆ, ಅವ್ರ ಮೇಲೆ ಅವ್ರ ಲೈಫ್ ಸ್ಟೈಲ್ ಏನೇನು ಆಗುತ್ತೆ, ಹೆಂಗೆ ಬದಲಾಗುತ್ತೆ ಅನ್ನೋದಿದ್ದೀರ, ಅದು ಎಲ್ಲ ಸಿಟಿಲೂ ಆಗುತ್ತೆ ಅನ್ನೋದಕ್ಕೆ ತೋರಿಸ್ತೀನಿ. ವಿಜಿ ಸರ್ ಈ ಕಡೆ, ವಿಜಿ ಸರ್ ಇಲ್ಲಿ ಸರ್ ನಿಮ್ಮ ಅಲ್ವಾ ಸರ್. ಇವಾಗ ನಿಮ್ಮ ಮತ್ತೆ ಚರಣ್ ರಾಜ್ ಅವರ ಒಂದು ಕೋಂಬೋ ಯಾವ ತರ ವರ್ಕೌಟ್ ಆಗಿದೆ ಅಂತ ನಾವು ಹಿಂದಿಂದ ನೋಡ್ಕೊಂಡು ಬರ್ತಾ ಇದೀವಿ. ಸೊ ನಿಮಗೆ ಅವ್ರ ಲೆಕ್ಕ, ಅವ್ರು ನಿಮಗೆ ಲೆಕ್ಕ ಗೊತ್ತಿಲ್ಲ. ನನಗೆ ಅವ್ರ ಲಕ್ಕು ನಿಜವಾಗ್ಲು. ಯಾಕೆಂದ್ರೆ ನಾನು ನೋಡ್ದಂಗೆ ಬೇರೆಯವ್ರಿಗೆ ಯಾರು ಚರಣ್ ತುಂಬ ಕಾಣಿಸ್ಕೊಳಕ್ಕೆ ಹೋಗಲ್ಲ. ನಾವು ಹತ್ತಿರದಿಂದ ನೋಡಿದ್ದೀವಿ. ಅಂದರೆ ಈಗ ನಾವು ಓದಿರ್ತೀವಿ, ಅಂದರೆ ಒಂದು ಸೈಂಟಿಸ್ಟು, ಒಂದು ಋಷಿ, ಅಥವಾ ಇನ್ನೊಂದೇನೋ ಒಬ್ರು ಸೈಂಟ್ ಇದ್ರು, ಅಥವಾ ಇನ್ನೊಂದು ಯಾರೋ ಒಬ್ರು ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ತಿದ್ರು ಅಂದರೆ ಅದು ಚರಣ್ ಒಬ್ಬರೇ ನಾನು ನೋಡಿರೋದು. ಅಂದರೆ ಈ ಒಂದಕ್ಕೆ ಸಮಾಧಾನ ಆಗ್ತೀರ. ಅಂದರೆ ಇದೊಂದು ಸಾಂಗ್ನ ಅಪ್ ಟು ನೆನ್ನೆವರೆಗೂ ಅವ್ರು ಸರಿ ಮಾಡ್ತಾನೆ ಬಂದರು. ಒಂದೇ ಆಸೆ, ಆ ಪರ್ಫೆಕ್ಷನ್. ಅಂದರೆ ಒಂದು ಸೈಂಟಿಸ್ಟ್ ಕುತ್ಕೊಂಡು ಮಾಡುವಂಥ ಕೆಲಸ ಅದು ಯಾವಾಗಲೂ. ಯಾಕಂದರೆ ಫಾರ್ಮುಲಾ ಒಂಚೂರು ಹೆಚ್ಚು ಕಡಿಮೆ ಆದರೂ ನನಗೆ ವಿಷಯ ಆಗ್ಬಿಡುತ್ತೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ನನಗೆ ಸಿಕ್ಕಿರೋ ಒಂದು ದೊಡ್ಡ ಲಕ್ಕಿ ಸ್ಟೋನ್. ಚರಣ್ ರಾಜ್ ಸರ್ಗೆ ತುಂಬಾ ಸೈಲೆಂಟ್ ಆಗಿ ಕೂತಿದ್ದೀರಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರ ವಿಜಯ್ ಸರ್? ಮ್ಯೂಸಿಕ್ ಪಿಕ್ಚರ್ ಅಲ್ಲ, ಆಕ್ಚುಲಿ ಅಂದ್ರೆ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋತ್ತಿಗೆ. ಯಾಕಂದ್ರೆ ತುಂಬಾ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಅಂಡ್ ಸರ್ ತುಂಬಾ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದ್ದೇ ಆದ ರೀತಿಲಿ ಏನೇ ಕೇಳಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ಬೋದು, ಅಥವಾ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ಥರ ಮೂವಿ, ಈ ಥರ ಏನಾದ್ರು ಮಾಡ್ಬೋದಾ. ಸೊ ನನಗೆ ತುಂಬ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅನ್ಕೊಂತೀನಿ ಮೇಡಮ್. ಸೊ ಐ ಎಂಜಾಯ್ ಅಂಡ್ ಐ ಲರ್ನ್. ಥ್ಯಾಂಕ್ ಯು. ವಿಜಿ ಸರ್, ವಿನಯ್ ಸರ್, ಮತ್ತೆ ಎಲ್ರಿಗೂ ಇದು ಪ್ರಶ್ನೆ ಸರ್. ನಿಮ್ ಪ್ರಕಾರ ಅಂದ್ರೆ ಇದು ಭಾವ ತುಂಬಾ ಕ್ಯಾಚಿ ಆಗಿದೆ. ಸೊ ನಿಮ್ ಪ್ರಕಾರ ನಿಮ್ ಭಾವ ಅಂದ್ರೆ ಯಾರು ಫೇವ್ರೆಟ್ ಭಾವ ಅಂದ್ರೆ? ನಮ್ಗೆ ಈಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ದಿತ್ಕೊಳಪ್ಪ, ಅವ್ರು ನೋಡಿವ ನಿನ್ನ, ಇವರೇ ಭಾವ. ನಮ್ಮ ಆನೇಕಲ್ ತಾಲೂಕು ಭಾವ ಅವರು. ಸೊ ಹಂಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳ್ಬೇಕು, ಫೇವರೆಟ್ ಭಾವ ಯಾರು ಸರ್? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ಸೇಮ್ ಅಂಕಿತ್ ಭಾವ ಅವರೇ. ಆಕ್ಚುಲಿ ಚರಣ್ ಕ್ಯೂಟ್ ಆಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಸರ್ ಏನ್ ಬೇಕಾದ್ರೆ ತಿಳ್ಕೊತಾ ಇದ್ದ ಸರ್ ನಾವು. ವಿಜಯ್ ಸರ್, ಆಡು ಭಾಷೆ ಅದು. ವಿಜಯ್ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದ್ರು ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನ ತರ್ಲಿಕ್ಕೆ ನೋಡ್ತಾರೆ. ಆದ್ರೆ ನೀವು ಒನ್ಲಿ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತೀರಾ. ಪ್ಯಾನ್ ಇಂಡಿಯಾ ಸವಾಸನೆ ಬಿಡ ತಲೆ ಬಿಸಿ ಅನ್ನುವಂಥದ್ದ ಅಥವಾ ಭಯ ನಾನು ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನ ಮಾಡೋಣ ಅನ್ನೋ ಆಸೆ. ಆದ್ರೆ ಯೋಚನೆ ಇಲ್ಲ. ಮಾಡಲೇಬೇಕು ಅಂದ್ರೆ ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ, ಮನಸ್ಸು ಮಾಡಿದ್ರೆ ಅಲ್ವಾ. ಆ ಥರ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತಲೂ ಏನಿಲ್ಲ. ಆಮೇಲೆ ನಾವು ಕನ್ನಡಿಗರು, ಕನ್ನಡದವರು ಯಾರಿಗೂ ಕೇರ್ ಮಾಡಲ್ಲ.
ಕೇರ್ ಮಾಡೂ ಇಲ್ಲ. ಮಾಡಲೇಬೇಕು ಅಂದರೆ ಮನಸ್ಸು ಮಾಡೇ ಮಾಡ್ತೀವಿ. ಯಾವನಿಗೂ ಭಯ ಪಡ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ. ನಾವು ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮಗೇನಂದರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟು ನಾವೇನು ಮಾಡಬೇಕು, ನಮ್ದಿರೋದನ್ನ ಕತೆಗಳನ್ನ ಹೇಳ್ತಾ ಬರಬೇಕು. ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಹೋದಷ್ಟು ಹೋಗ್ಬೋದು ಅಲ್ಲಿಗೆ. ತಿರ್ಗಿ ಆಮೇಲೆ ಇನ್ನೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನು ಮತ್ತೆ ಪ್ಯಾನ್ ಇಂಡಿಯಾ ಹತ್ರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೆ ಕುಣಿತಾ ಇರ್ತಾರೆ. ಅವರು ಭಾವನೆಗಳು ಹಂಗೆ ಇರ್ತಾವಲ್ವ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನು ಮುಂದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದು ಕಡೆ OTT ಬಂದರೆ ಎಲ್ಲರೂ ನೋಡಲಿ ಅಂತ ಆಸೆ. ಎಕ್ಸಾಕ್ಟ್ಲಿ, ಹೌದು. ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. About this City Lights, I think we have still time ಅನ್ಕೋತೀನಿ to release. Before release ನಾನು ಮಾತಾಡ್ಬೋದು. It's too early to narrate the whole story ಅಥವಾ whole synopsis of the cinema. ಬೇಡ ಅನ್ಸುತ್ತೆ. It's a kind request. ಸರ್ ಬ್ಯಾಂಗ್ಳೂರು, ಹೌದು ಸರ್. ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರ್ ಅದು ಪಾಪ ಹೊಸಬರಿಗೆ. ಮಲಗಬೇಡಪ್ಪ, ಮಲಗಕ್ಕೆ ಬಂದಿದ್ದೇನೆ ನಾನು, ಎದ್ದು ನಿಂತ್ಕೋ. ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಹಿಂಗೆ ಮಲಗಿದ್ದಾರೆ ನೀವು ಕಣ್ಣು ಮುಗಿಸ್ಕೊಂಡು. ಹೌದು ಸರ್, ಕೆಲವರಿಗೆ ಅಮಾಯಕರಿಗೆ 100% ಇದು ಡೇಂಜರ್ ಇದು ಸರ್. ತಾವು ಸಮಯ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳೋದಲ್ಲೇ ಫಸ್ಟ್ ಪ್ರೆಸ್ ಮೀಟ್ಗೆ ನೀವು ಕತೆ ಕೇಳಿಬಿಟ್ಟು ನಾನು ಇನ್ನೂ 3-4 ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆ. ಈಗ ಚರಣ್ ಅವ್ರಿಗೆ ಹಿಂದೆ ಬಿದ್ದೀನಿ, ನಂಗೆ ಅರ್ಜೆಂಟ್ ಸಾಂಗ್ಸ್ ಬೇಕು ಅಂತ. ಇನ್ನು ಐ ಥಿಂಕ್ ಇನ್ನೊಂದು 15 ಡೇಸ್ಗೆ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು. ಆದಷ್ಟು ಜಲ್ದಿ ಸರ್, ಆದಷ್ಟು ಜಲ್ದಿ. ಚರಣ್ ಅವರು ಅದು ಅವ್ರಿಗೆ ಬಿಟ್ಟಿದ್ದೀನಿ. ಆದರೆ ಆ ಪ್ರೊಡ್ಯೂಸರ್ಗೆ ನಾವು ರೆಡಿ ಆದರೆ ನಾನು ಬಂದ್ಬಿಡ್ತೀನಿ ಜಲ್ದಿ. ಹೌದು ಸರ್. ಎಂಡಲ್ಲಿ ಏನಾಗುತ್ತೆ ಗೊತ್ತಾ, ಚರಣ್ ಅವ್ರು ಹೋಗಿ ಸರ್ ನಾನೆಲ್ಲ ಕಂಪ್ಲೀಟ್ ಮಾಡಿದೆ ಅಂದಾಗ ನಾನೆಲ್ಲ ಅನೌನ್ಸ್ ಮಾಡೋಕ್ಕೆ ಸಾಧ್ಯ. ಈಗ ಚರಣ್ ಕೈಯಿಂದನೇ, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದನೇ ಸಿನಿಮಾ ಹೊರಗಡೆ ಬರಬೇಕು ಎಂಡಲ್ಲಿ. ಎಸ್ ಸರ್, ನನ್ನ ಮುಗೀತು ಕೆಲಸ ಅಂದಾಗ ನಾವು ರಿಲೀಸ್ ಬಗ್ಗೆ ಮಾತಾಡ್ಕೊಂಡು. ಚರಣ್ ಸರ್, ಇದು ಎಸ್ ಸರ್, ಇದು ಯಾವುದೇ ಸಿನಿಮಾನು ನಿಮ್ಮದು ಸೌಂಡಿಂಗ್ ಹೊಸದಾಗಿರ್ಬೇಕಂತ ನೀವು ತುಂಬ ಟ್ರೈ ಮಾಡ್ತೀರಾ. ನೀವು ಯಾವುದೇ ಮಾಡೋದು ಭೀಮಾ ಸಲಗ ಅದೇ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದ್ರಿಂದ ಅದೇ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಈ ಸಾಂಗು ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಹೊಸದು ಕೊಡಬೇಕು ಅನ್ನೋದು, ಮತ್ತೆ ಸಿಮಿಲರ್ ಸಾಂಗ್ ಇರೋದ್ರಿಂದ. ಅಂದರೆ ನಾನು ಒಂದು ಹೇಳ್ಬೋದು, ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್ ಆಫ್ ದ ಈ ಸೌಂಡ್ ಹೊರಗೆ ಬಿಟ್ಟಿದ್ದೀವಲ್ಲ, ಜಸ್ಟ್ ಅ ಸ್ಟಾರ್ಟ್ ಇದು. ಸೊ ದಿಸ್ ಲಾಟ್ ಆಫ್ ಸರ್ಪ್ರೈಸಸ್ ಇದೆ ಮುಂದೆ ವಿತ್ ದ ಸಾಂಗ್ಸ್ ಆಗಿರ್ಬೋದು. ಡೆಫಿನೆಟ್ಲಿ ವಿ ಆರ್ deviating from the previous soundscapes. So this is just a start ashte. Charan sir. Yes ma'am. Correct. Usually there will be some research with the style agirbodu, genre agirbodu, athwa what voice might suit to this, what kind of lyrics should go to this anta. But usually with lyric, Vijay sir, what happens is ಅವ್ರು ತುಂಬ
ಯಾವಾಗ್ಲೂ ಹೀಸ್ ಅಪ್ ಟು ಡೇಟ್ ವಿತ್ ವಾಟ್ ಆರ್ ದ ನ್ಯೂ ಆರ್ಟಿಸ್ಟ್ ಕಮಿಂಗ್ ಇನ್ ದ ಟೌನ್, ಯಾವ ಹೊಸ ಸೌಂಡ್ ಇದೆ, ಯಾವ್ದು ನನ್ನ ಮೂವಿಗೆ ಸೂಟ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಇಸ್ ಡನ್ ಬೈ ಸರ್. ಸೊ ಅದನ್ನ ಮ್ಯೂಸಿಕಲಿ ಹೌ ಡು ಐ ಟ್ರಾನ್ಸ್ಲೇಟ್ ಅನ್ನೋದೇ ನಂದು ಫೋಕಸ್ ಆಗಿರುತ್ತೆ. ಆಕ್ಚುಲಿ ಮ್ಯಾಮ್ ನನಗೆ ಆ ಸ್ಪೂನ್ ಫೀಡ್ ಇರ್ಲೇಬೇಕಾಗುತ್ತೆ ಮ್ಯಾಮ್. ಯಾಕಂದ್ರೆ ಅವರ ಕಾನ್ಸೆಪ್ಟ್, ಅವರ ಐಡಿಯಾಸ್ನ ಐ can't write a story. I can just translate his ideas into music. So I need spoon feeding. I need directors to push me. ವಿಜಯ್ ಸರ್ ಇಲ್ಲಿ ಸರ್ ಸಾಂಗಲ್ಲಿ ತುಂಬ ಕ್ಯಾಚಿ ಆದಂಥ ಬಹಳಷ್ಟು ವಿಷಯಗಳು ಬಂತು. ಬಟ್ ಒಂದು ನಿಮ್ಮ ವಾಯ್ಸು ನೀವು ಅನ್ನೋ ಮಗಳೇ ಒಬ್ಬೊಬ್ಬರಿಗೆ ಹೊಡಿತೀನಿ ಅಂದಿಲ್ವೇ ನಾನು? ಅದೇನೋ ಬಂತು ಹೊಡಿತೀನಿ ಮತ್ತೆ ನೀವು ತಪ್ಪು ಕೇಳಿಸ್ಕೊಂಡು ಸಾರಿ ಅದ್ರ ರಿಲೇಟೆಡ್ ಮಗಳು ಎಲ್ಲರೂ ಹೊಡಿತೀನಿ ಅದೇ ಕೆಲಸ ನನಗೆ. ಅದ್ರ ರಿಲೇಟೆಡ್ ಏನೋ ಬಂತು ಸಾರಿ. ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ಕೇಳಿಸ್ಕೊಂಡು ಹೇಳಿ, ದಯಮಾಡಿ ಕೇಳಿಸ್ಕೊಂಡು ಹೇಳಿ. ನೀವೆಲ್ಲ ಹೆಂಗಿದೆ ಅಂದ್ರೆ ಏಳು ಮಗಳು ಎಲ್ಲರಿಗೂ ಓಡಿ ನನ್ನ ಹತ್ರ ನಾವು ಬೆಳಿಗ್ಗೆ ಕರ್ಕೊಂಬಂದಂಗೆ ನನ್ನ ಪಾಪ ಎಲ್ರಿಗೂ ಓಡಿ ಅಂತ. ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ. ನನ್ನ ಮನಸ್ಸೇ ನನ್ನ ಭಾವ. ಬಾಬಾವ ಅಲ್ಲೆಲ್ಲ ಕುತ್ಕೊಂಡು ಕತೆ ಮಾಡೋಣ ಹೇಳಿ. ಭಾವದಿಂದ ಹುಡುಕಿದ್ರೆ ಭಾವ ಸಿಗ್ತಾನೆ. ವಿನಯ್ ಸರ್ ಈ ಕಡೆ. ಅಂಕಿತ್ ಭಾವ. ವಿನಯ್ ಸರ್. ಶಾರದಾ ಪ್ಲೀಸ್. ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು ನಾವು, ನೀವು ಅದಕ್ಕೆ ಎಂಡಲ್ಲಿ ಅಲ್ಲ. ತುಂಬಾ ವಿಷಯ ಇದೆ ಅಂದ್ರೆ ಹೆಣ್ಮಕ್ಳ ಪರವಾಗಿ ತುಂಬಾ ವಿಷಯ ಇದೆ. ಇಟ್ ಇಸ್ ಫಾರ್ ದ ವುಮನ್, ಮೈಟ್ ಬಿ ಅವೇರ್ನೆಸ್ ಆಲ್ಸೋ. ವಿನಯ್ ಸರ್ ಈ ಕಡೆ. ಸಿಟಿ ಲೈಟ್ಸ್ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ನೀವು ಬೀದಿ ನಿಂತ್ಕೊಂಡು ಚಾಟಿ ಹೊಡ್ಕೊಳ್ಳೋ ಥರದ್ದು ಒಂದು ದೇವ್ರದ್ದು ಇದ್ರಲ್ಲಿ ರೂಪದಲ್ಲಿ ಕಾಣಿಸ್ಕೊತೀರಾ. ಈ ರೀತಿಯ ಒಂದು ಪಾತ್ರ ಕೊಡ್ತಾರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ? ಈ ರೀತಿಯ ಒಂದು ಪಾತ್ರವನ್ನು ನಾನು ಮಾಡ್ತೀನಿ ಅಂತ? ಇಲ್ಲ, ನಾನು ನಾರ್ಮಲ್ ಆಗಿ ಅನ್ಕೊಳ್ಳಲ್ಲ ನೆಕ್ಸ್ಟ್ ಯಾವ ಥರ ಪಾತ್ರ ಮಾಡಬೇಕು ಅಂತ. ಬಟ್ ಇದರಲ್ಲಿ ಒಂದು ಸಿಚುವೇಶನ್ ಇದೆ ಇದ್ರದ್ದು, ಸೊ ಅದಕ್ಕೆ ಆ ಕ್ಯಾರೆಕ್ಟರ್ದು ಪೋಸ್ಟರ್ ಮಾಡಿದ್ದು. ಬಟ್ ಸೊ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ಥರ ಮಾಡ್ತೀನಿ ಅಂತ. ಬಟ್ ಖುಷಿ ಆಯ್ತು ಮಾಡೋಕ್ಕೆ.